ಹೇ ಶಾರದೆ ದಯ ಪಾಲಿಸು, ಈ ಬಾಳನು ಬೆಳಕಾಗಿಸು. ಹೇ ಶಾರದೆ ದಯ ಪಾಲಿಸು, ಈ ಬಾಳನು ಬೆಳಕಾಗಿಸು. ನಾಳೆಗಳ ದಾರಿಯಲೇ ನಂಬಿಕೆಯ ನೆಲೆಯಾಗಿರಿಸು, ಮುನ್ನಡೆಸು. ಕೈ ಹಿಡಿದು ನಾವಾಡೋ ಪದ ಪದದಲ್ಲೂ ಸಂಚರಿಸು. ಹೂವಲ್ಲಿ ಜೇನು ಗುಳಿ ಕಟ್ಟದೇನು, ನೀರಲ್ಲಿ ಮೀನು ಅಡಿ ಮುಟ್ಟದೇನು, ಆ ದೈವದಾಜ್ಞೆನೇ ಎಲ್ಲಾನು. ಹೇ ಶಾರದೆ ದಯ ಪಾಲಿಸು, ಈ ಬಾಳನು ಬೆಳಕಾಗಿಸು. ಹೇ ಶಾರದೆ. ನಾಟ್ಯ ಅನ್ನೋದು ನಾದಾಂತರಂಗ ತಾನೆ, ನಾದ ಅನ್ನೋದು ಭಾವಾಂತರಂಗನೇ. ಶಿಲೆಯಿಂದ ತಾನೇ ಕಲೆಗೆ ಮತಿ, ಕಲೆಯಿಂದ ಶಿಲೆಗೆ ಕುಂಚಾರತಿ. ಪ್ರತಿಯೊಂದರಲ್ಲೂ ಅವನಾಣತಿ, ಒಲವಿಂದ ತಾನೇ ಸುಖ ಸಮ್ಮತಿ. ಈ ಲೋಕವೇ ರಂಗಭೂಮಿ, ತಂತಾನೆ ನಡೆಯುತ್ತೆ ಸ್ವಾಮಿ. ಪಾಲಿಗೆ ಬಂದಂತ ಪಾತ್ರನ ಎಲ್ಲರೂ ಜೀವಂತಿಸಿ. ಹೇ ಶಾರದೆ ದಯ ಪಾಲಿಸು, ಈ ಬಾಳನು ಬೆಳಕಾಗಿಸು. ಹೇ ಶಾರದೆ. ಹೊಸಕೋಟೆ ತಾಲೂಕಿನ ಶಿಕ್ಷಕರ ದಿನಾಚರಣೆಯ ಅಂಗವಾಗಿ ಇವತ್ತು ಶ್ರೀ ವಾರಿ ಕಲ್ಯಾಣ ಮಂಟಪದಲ್ಲಿ ಮಾನ್ಯ ಶಾಸಕರು ಹಾಗೂ ಅಧ್ಯಕ್ಷರು KNX ಜನಪ್ರಿಯ ಶಾಸಕರು ಇವರ ಒಂದು ಮಾರ್ಗದರ್ಶನ ಹಾಗೆ ಇವರ ಅಧ್ಯಕ್ಷತೆ ಮತ್ತು ಉದ್ಘಾಟನೆಯಲ್ಲಿ ಬಹಳ ವಿಜೃಂಭಣೆಯಾಗಿ ಅದ್ದೂರಿಯಾಗಿ ನೆರವೇರಿತು. ಇದಕ್ಕೆ ಈ ಒಂದು ತಾಲೂಕಿನ ಶೈಕ್ಷಣಿಕ ನಾಯಕತ್ವವನ್ನು ವಹಿಸಿಕೊಂಡಿರುವಂತಹ ಶ್ರೀ ಪದ್ಮನಾಭ ಅವರು ಮತ್ತು ಎಲ್ಲ ಶಿಕ್ಷಕರ ಸಂಘಟನೆಗಳ ಪದಾಧಿಕಾರಿಗಳು ಮತ್ತು ಶಿಕ್ಷಕರ ಒಂದು ಬದ್ಧತೆಯ ಕಾರ್ಯ ಇದು ಯಶಸ್ವಿ ಆಗ್ಲಿಕ್ಕೆ ಕಾರಣ ಆಗಿದೆ. ಅದರಲ್ಲೂ ನಮ್ಮ ಶಿಕ್ಷಕರಿಗೆ ಇವತ್ತು ಒಳ್ಳೆ ಸಂದೇಶವನ್ನ ಈ ಒಂದು ಸಮಾರಂಭದಿಂದ ಹೋಗಿದೆ. ಮಾನ್ಯ ಶಾಸಕರು ಶಿಕ್ಷಣಕ್ಕೆ ಏನೆಲ್ಲ ನಾನು ಮುಡುಪಾಗಿಟ್ಟಿದ್ದೀನಿ ಅನ್ನುವಂತಹದನ್ನ ಅವರು ಬಿಚ್ಚು ಮನಸ್ಸಿನಿಂದ ಮಾತಾಡಿದ್ರು. ಹಾಗೆ ವಿಧಾನ ಪರಿಷತ್ ಸದಸ್ಯರು ಶ್ರೀ ಪುಟ್ಟಣ್ಣ ಸರ್ ಅವರು ಶಿಕ್ಷಕರ ಕುಂದುಕೊರತೆಗಳಿಗೆ ಹೇಗೆ ಸ್ಪಂದಿಸ್ತಾ ಇದ್ದೇವೆ ಮತ್ತೆ ನಿವಾರಣೆ ಆಗ್ತಾ ಇವೆ ಅನ್ನುವಂಥದ್ದನ್ನ ಅವರು ತಮ್ಮ ಮಾತಿನಲ್ಲಿ ಹೇಳಿದ್ರು. ಹಾಗೆ ಮುಖ್ಯ ಭಾಷಣಕಾರರಾಗಿ ಬಂದಿರುವಂತಹ ನಮ್ಮ ಮಹಂತೇಶ್ JK ರವರು ಅವರು ಮಾದರಿಯಾದಂತ ಶಿಕ್ಷಕರ ನುಡಿಗಳನ್ನ ಆಡಿದ್ರು. ಅವರು ಕೂಡ ಒಬ್ಬ ಶಿಕ್ಷಕನ, ನಾನು ಶಿಕ್ಷಕ ಅಂತ ಹೇಳ್ಕೊಳ್ತಾ ಹೇಗೆ ಅವರು ಬೆಳೆದು ಬಂದ ದಾರಿ ಮತ್ತೆ ಯಾರು ಕೂಡ ಮೇಲಲ್ಲ ಕೀಳಲ್ಲ, ಎಲ್ರೂ ಸಮಾನರು, ಯಾವುದೋ ಒಂದು ಅಂಗ ಊನತೆ ಆಗಿರುತ್ತೆ ಅಷ್ಟೇನೆ. ಆ ಒಂದು ವ್ಯಕ್ತಿಯಲ್ಲಿರುವಂತಹ ವ್ಯಕ್ತಿತ್ವ ಯಾವ ಮಟ್ಟಕ್ಕೆ ಹೋಗ್ಬೋದು ಅನ್ನೋದನ್ನ ಅವರು ತಮ್ಮ ಮಾದರಿ ಮಾತಿನಲ್ಲಿ ಹೇಳಿದ್ರು. ಒಂದು ರೀತಿಯಾದಂತ ರೋಲ್ ಮಾಡೆಲ್ ವ್ಯಕ್ತಿ ಅಂತ ಹೇಳ್ಬೋದು. ಇದು ತುಂಬಾ ಅರ್ಥಪೂರ್ಣವಾಗಿತ್ತು. ಈ ಕಾರ್ಯಕ್ರಮಕ್ಕೆ ಅವರನ್ನ ಆಹ್ವಾನಿಸಿ ಅವರಿಂದ ಮಾತಾಡ್ಸಿದ್ದು. ಮತ್ತೆ ವ್ಯವಸ್ಥೆಗಳು ಬಹಳ ಚೆನ್ನಾಗಿತ್ತು. ಎಲ್ಲ ಶಿಕ್ಷಕರು ತುಂಬಾ ಒಂದು ಹಬ್ಬದ ವಾತಾವರಣದಲ್ಲಿ ಹೋದ್ರು. ಅದೇ ವರ್ಷಕ್ಕೊಮ್ಮೆ ಶಿಕ್ಷಕರು ಒಂದೆರಡು ಸೇರಿ ಈ ರೀತಿ ಅವರ ಒಂದು ಇದನ್ನ ಹಂಚ್ಕೊಳ್ಳಿಕ್ಕೆ, ಭಾವನೆಗಳನ್ನ ಹಂಚ್ಕೊಳ್ಳಿಕ್ಕೆ ಮತ್ತೆ ಎಲ್ಲರ ಜೊತೆಯಲ್ಲಿ ಬೆರೆತು ಹೋಗೋದಕ್ಕೆ ಒಂದು ವೇದಿಕೆಯನ್ನ ಸೃಷ್ಟಿ ಆಯ್ತು. ಮತ್ತೆ ಮಾನ್ಯ ಶಾಸಕರು ಹೇಳಿದ್ರು ಮುಂದಿನ ಸಾರಿ ನನಗೆ ಜಿಲ್ಲಾ ಶಿಕ್ಷಕ ದಿನಾಚರಣೆಯನ್ನ ನಮ್ಗೆ ಹೊಸಕೋಟೆ ತಾಲೂಕಿಗೆ ಕೊಡಿ, ಇನ್ನೂ ಚೆನ್ನಾಗಿ ಮಾಡೋಣ, ನನಗೆ ಶಿಕ್ಷಕರೇ ಒಂದು ಶಕ್ತಿ,
ತಮ್ಮ ಶಾಲೆಗಳ ಸಬಲೀಕರಣ ಆಗ್ಲಿಕ್ಕೆ ಅವರು ಮುಖ್ಯ ಕಾರಣ ಅಂತ ಹೇಳಿದ್ದಾರೆ. ಅದನ್ನ ಮುಂದಿನ ವರ್ಷದಲ್ಲಿ ಮಾನ್ಯ ಸಚಿವರ ಆಶೋತ್ತರದಂತೆ ನಾನು ಇಲ್ಲೇ ಮಾಡ್ಲಿಕ್ಕೆ ಪ್ರಯತ್ನ ಪಡ್ತೀನಿ. ನಮಸ್ಕಾರ. ನಮ್ಮ ಹೊಸಕೋಟೆ ತಾಲೂಕಿನಲ್ಲಿ ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣನ್ ಅವರ ಜನ್ಮ ದಿನಾಚರಣೆ ಅಂಗವಾಗಿ ಇವತ್ತೇನು ಶಿಕ್ಷಕರ ದಿನಾಚರಣೆಯನ್ನು ಆಚರಣೆ ಮಾಡಿದ್ದೀವಿ. ಅತ್ಯಂತ ವ್ಯವಸ್ಥಿತವಾಗಿ ಕಾರ್ಯಕ್ರಮ ಆಚರಣೆ ಆಯಿತು. ವಿಶೇಷವಾಗಿ ಈ ಒಂದು ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿದಂಥ ನಮ್ಮ ಶಾಸಕರು ಅತ್ಯಂತ ಹೆಚ್ಚು ಉತ್ಸಾಹದಿಂದ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಶಿಕ್ಷಕರಿಗೆ ಅವರ ಸಮಸ್ಯೆಗಳ ಜೊತೆ ಸ್ಪಂದಿಸೋದ್ರ ಮುಖಾಂತರವಾಗಿ ಈ ತಾಲೂಕನ್ನು ಶೈಕ್ಷಣಿಕವಾಗಿ ಒಂದು ಮಾದರಿ ತಾಲೂಕಾಗಿ ಇಡೀ ರಾಜ್ಯದಲ್ಲೇ ಮಾಡಬೇಕು ಅನ್ನೋಂಥ ಒಂದು ಆಶೋತ್ತರವನ್ನು ವ್ಯಕ್ತಪಡಿಸಿದರು. ವಿಶೇಷವಾಗಿ ಈಗ ನಮ್ಮ ಮಾನ್ಯ ಉಪನಿರ್ದೇಶಕರು ತಮಗೆ ಹೇಳಿದಾಗೆ ನಮ್ಮ ತಾಲೂಕು ಯಾವಾಗಲೂ ಕೂಡ ಅಷ್ಟೇ, ಹೊಸಕೋಟೆ ತಾಲೂಕಿನಲ್ಲಿ ಯಾವುದಾದ್ರೊಂದು ಕಾರ್ಯಕ್ರಮ ಆಯೋಜನೆ ಆಗುತ್ತೆ ಅಂತಂದರೆ ಅದು ಇಡೀ ರಾಜ್ಯದಲ್ಲಿ ಒಂದು ವಿಭಿನ್ನವಾದಂಥ ರೀತಿಯಲ್ಲಿ ಆಚರಣೆ ಮಾಡುವಂಥ ಒಂದು ತಾಲೂಕು. ಅದಕ್ಕೆ ಬಹಳ ಮುಖ್ಯ ಕಾರಣ ಅಂತ ಹೇಳಿದ್ರೆ ಇಲ್ಲಿರುವಂಥ ಎಲ್ಲ ನಮ್ಮ ಶಿಕ್ಷಕ ವೃಂದದ ಸಂಘಟನೆಯ ಅಧ್ಯಕ್ಷರು, ಪದಾಧಿಕಾರಿಗಳು ಮತ್ತು ಎಲ್ಲರೂ ಕೂಡ ತುಂಬ ವ್ಯವಸ್ಥಿತವಾಗಿ ಈ ಸಮಾರಂಭನ ಯಶಸ್ವಿ ಮಾಡೋದಕ್ಕೆ ಅವರು ಕೈ ಜೋಡಿಸಿದ್ರು. ಮಾನ್ಯ ಶಾಸಕರು ಹೇಳಿದಾಗೆ ನಮ್ಮ ತಾಲೂಕು ಬಹುಶಃ ಈಗ ಇನ್ಫೋಸಿಸ್ ಸಂಸ್ಥೆಯವರು ನಮ್ಮ ತಾಲೂಕಿನಲ್ಲಿ ಏನು ಇವತ್ತು ಗ್ರಾಮ ಪಂಚಾಯತ್ ಮಟ್ಟದಲ್ಲಿ ಒಂದು ಮಾದರಿ ಶಾಲೆಯನ್ನು ಮಾಡುವಂಥ ಒಂದು ಉದ್ದೇಶವನ್ನು ಇಟ್ಕೊಂಡು ಕಾರ್ಯಪ್ರವೃತ್ತರಾಗಿದ್ದಾರೆ. ಅದು ಇಂಪ್ಲಿಮೆಂಟ್ ಆದಂಥ ನಂತರ ಹೊಸಕೋಟೆ ತಾಲೂಕಿನ ಚಿತ್ರಣವೇ ಸಂಪೂರ್ಣವಾಗಿ ಶೈಕ್ಷಣಿಕವಾಗಿ ಒಂದು ಉನ್ನತೀಕರಣ ಮಟ್ಟಕ್ಕೆ ಬೆಳೆದೋಗುತ್ತೆ. ಅಂತ ಒಂದು ಕಾಲಘಟ್ಟದಲ್ಲಿ ಕೆಲಸ ಮಾಡುವಂಥ ಅವಕಾಶ ಸಿಕ್ಕಿದ್ದು ನಮ್ಮ ಸೌಭಾಗ್ಯ ಅಂತ ಹೇಳಿ ನಾನು ಭಾವಿಸ್ತೇನೆ. ಮತ್ತೆ JK ಮಹಾಂತೇಶ್ ಅವರು ಇವತ್ತು ಏನು ಇಲ್ಲಿ ಬಂದಿದ್ರು, ಬಹಳ ಒಬ್ಬ ಅದ್ಭುತ ಸಾಧಕ. ಹುಟ್ಟಿದ 6 ತಿಂಗಳಿಗೇನೆ ಅವರ ಕಣ್ಣನ್ನು ಕಳ್ಕೊಂಡು ಇವತ್ತು ಲಕ್ಷಾಂತರ ಜನ ಅವರಿಂದ ಜೀವನ ಮಾಡುವಂಥ ಒಂದು ಸಂಸ್ಥೆಯನ್ನ ಕಟ್ಟಿ ಇಡೀ ಪ್ರಪಂಚವೇ ನಿಬ್ಬೆರಗಾಗಿ ಅವ್ರ ಕಡೆ ನೋಡೋ ರೀತಿ ಅಂತ ಸಾಧನೆ ಮಾಡಿದ್ರು. ಅವರ ಒಂದು ಪ್ರಧಾನ ಉಪಸ್ಥಿತಿ ಇವತ್ತು ನಮ್ಮ ಎಲ್ಲ ಶಿಕ್ಷಕರಿಗೂ ಬಹಳ ಒಂದು ಉತ್ಸಾಹ ಕೊಟ್ಟಿದೆ ಅಂತ ಹೇಳಿ ನಾನಾದ್ರೂ ಭಾವಿಸ್ತೇನೆ. ತುಂಬಾ ಖುಷಿ ಆಯ್ತು. ಮತ್ತೆ ತಾವೆಲ್ಲರೂ ಕೂಡ ಇವತ್ತು ಇಲ್ಲಿ ಪಾಲ್ಗೊಂಡು ನಮ್ಮ ಶಿಕ್ಷಕರ ಕಾರ್ಯಕ್ರಮವನ್ನು ತಾವು ಕೂಡ ಆನಂದಿಸಿದ್ದೀರಿ, ಪ್ರೋತ್ಸಾಹಿಸಿದಿರಿ. ನಿಮ್ಗೆಲ್ಲರಿಗೂ ಕೂಡ ಹೃತ್ಪೂರ್ವಕವಾದ ಧನ್ಯವಾದಗಳು ಹೇಳ್ತೇನೆ. ಥ್ಯಾಂಕ್ ಯು.